ಎಲ್ಲರಿಗೂ ನಮಸ್ಕಾರ. ಇವತ್ತು ಪಾಲಕ್ಕು ಮತ್ತು ಆಲೂಗಡ್ಡೆಯಿಂದ ಒಂದು ಪಲ್ಯ ಮಾಡಿ ತೋರ್ಸಕತ್ತೀನಿ. ಮಕ್ಕಳಿಗೆ ಚಪಾತಿ ಜೋಡಿ ಇದನ್ನು ಕಟ್ಟಿದ್ರೆ ಊಟಕ್ಕೆ ಭಾಳ ಖುಷಿಪಟ್ಟು ತಿಂತಾರೆ, ಭಾಳ ರುಚಿ ಆಗ್ತೈತಿ. ಬಾಳ್ಗೆ ಇಟ್ಕೊಂಡು ಒಂದು 2-3 ಟೀ ಸ್ಪೂನು ನಾನು ಎಣ್ಣೆ ಹಾಕ್ಕೊಂಡಿನ, ಅಡುಗೆ ಎಣ್ಣೆ. ಸ್ವಲ್ಪ ಎಣ್ಣೆ ಕಾಯಲಿ. ಎಣ್ಣೆ ಕಾಯ್ದಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳೋಣಂತ. ಸಾಸಿವೆ ಚಟ್ಪಟ್ ಅಂತ ಹೇಳಿ ಸಿಡಿವರೆಗೂ ಹಂಗೆ ಬಿಡೋಣ. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡೋಕತ್ತೀರಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿರಿ. ಈಗ ನಾನು ಸಾಸಿವೆ ಆದಮೇಲೆ ಜೀರಿಗೆನೂ ಹಾಕ್ಕೊಂಡಿನಿ. ಒಂದು 1/4 ಟೀ ಚಮಚ ಸಾಸಿವೆ ಮತ್ತು ಜೀರಿಗೆ. ಸಣ್ಣಗೆ ಕಟ್ ಮಾಡಿದ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ನಾನು ಹಾಕ್ಕೊಳಕತ್ತೀನಿ. ಸ್ವಲ್ಪ ಕೊತ್ತಂಬರಿ, ಕರಿಬೇವು ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಇದನ್ನ ಕೈ ಆಡಿಸ್ಕೊಳ್ಳೋಣ ಅಂತ. ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ. ಈರುಳ್ಳಿನ ನಾವು ಈ ಥರ ಎಣ್ಣೆ ಒಳಗನ ಫ್ರೈ ಮಾಡ್ಕೊಳ್ಳೋಣ ಅಂತ. ಚಪಾತಿ ಜೋಡಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಪಲ್ಯ. ಒಂದು ಸಾರಿ ಮಾಡ್ಕೊಂಡು ನೋಡ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. 1/4 ಟೀ ಚಮಚ ಅರಿಶಿನದ ಪೌಡರ್, ಸಣ್ಣ ಕಟ್ ಮಾಡಿದ ಒಂದು ಟಮಾಟಣ್ಣು, ಸ್ವಲ್ಪ ಗರಂ ಮಸಾಲ. ನೀವು ರೆಡಿದರ ಹಾಕ್ಕೋಬೋದು, ಇಲ್ಲ ಮನೆಯಲ್ಲೇ ಮಾಡಿದಂಥ ಗರಂ ಮಸಾಲ ಹಾಕ್ಕೊಳ್ರಿ. ಮತ್ತು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡಿನಿ. ಸಾಂಬಾರ್ ಪೌಡ್ರ್ ಸ್ವಲ್ಪ, ಖಾರಕ್ಕೆ ತಕ್ಕಂಗೆ ಖಾರದ ಪೌಡ್ರು ಎಲ್ಲನೂ ಹಾಕ್ಕೊಂಡು ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಆಮೇಲೆ ಒಂದು ದೊಡ್ಡ ಕಟ್ಟು ನಾನು ಪಾಲಕ್ ಸೊಪ್ಪನ್ನ ಚಲೋತ್ನಾಗಿ ಒಂದು 5-6 ಸರಿ ತೊಳ್ಕೊಳ್ರಿ. ತೊಳ್ಕೊಂಡಾದ್ಮೇಲೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಂತಹ ಪಾಲಕ್ ಸೊಪ್ಪನ್ನ ನಾನೀಗ ಹಾಕ್ಕೊಳಕತ್ತೀನಿ ಒಗ್ಗರಣೆ ಒಳಗೆ. ಇದನ್ನು ಒಂದು ಸ್ವಲ್ಪ ಬಾಡಿಸ್ಕೋಬೇಕು. ಲಂಚ್ ಬಾಕ್ಸಿಗೆ ಏನು ಕಟ್ಟಬೇಕು ಅಂಥೇಳಿ ಡೈಲಿ ನಾವು ಯೋಚನೆ ಮಾಡೋದಾಗುತ್ತಾ. ಇದನ್ನು ಒಂದು ದಿನ ನೀವು ಮಾಡಿಕೊಡ್ರಿ, ಇಷ್ಟಪಟ್ಟು ತಿಂತಾರೆ. ಮತ್ತು ನಿಮ್ಗೆ ಗೊತ್ತಿರ್ಬೋದು, ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಾವು ಆಗಾಗ ಪಾಲಕ್ ಸೊಪ್ಪನ್ನ ಸಾಂಬಾರಿಗಾದರೂ ಹಾಕಿ ಮಾಡ್ಬೋದು. ಈ ಥರ ಪಲ್ಯ ಆದರೂ ಮಾಡಿ ಮಕ್ಕಳಿಗೆ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ರುಚಿ ಇದ್ರೆ ಮಾತ್ರ ಅವರು ತಿನ್ನೋದು. ಹೀಗಾಗಿ ಈ ಥರ ನಾವು ಪಲ್ಯನ ಮಾಡಿಕೊಟ್ರೆ 1 ಚಪಾತಿ ತಿನ್ನೋ ಮಕ್ಕಳು 2 ಚಪಾತಿ ತಿಂತಾರಂತಲೇ ಹೇಳ್ಬೋದು. ಈಗ ಚಲೋತ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡೀನಿ. ನೋಡ್ಬೋದು, ಸ್ವಲ್ಪ ಹೊತ್ತು ನಾನು ಇದನ್ನ ಫ್ರೈ ಮಾಡಿರೋದ್ರಿಂದ ಸೊಪ್ಪು ನಾನು ಜಾಸ್ತಿ ಇತ್ತು ಮೊದಲು ನಾವು ಹಾಕಿದಾಗ. ನೋಡ್ಬೋದು ಕರಿಗಿ ಸ್ವಲ್ಪ ಆಗೈತಿ. ಈಗ ನೆಕ್ಸ್ಟ್ ಈಗ ಆಲೂಗಡ್ಡಿನ ನೋಡ್ರಿ ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ. ಆ ಆಲೂಗಡ್ಡೆನ ಇದ್ರೊಳಗನ ಹಾಕ್ಕೊಳ್ಳೋಣಂತ. ಇದನ್ನು ಬೇಯಿಸಿದ್ದು ಆಲೂಗಡ್ಡೆ ಮೊದಲ ನಾನು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿನಿ. ನಿಮ್ಗೆ ದೊಡ್ಡ ಸೈಜ್ ಬೇಕು ಅಂದರೆ ದೊಡ್ಡ ಸೈಜ್ ಕಟ್ ಮಾಡ್ಕೋಬೋದು, ಇಲ್ಲ ಸಣ್ಣ ಸೈಜ್ ಬೇಕಂದ್ರೂ ಕೂಡ ನೀವು ಸಣ್ಣ ಸೈಜಾಗಿ ಕಟ್ ಮಾಡ್ಕೋಬೋದು. ನೋಡಿರಿ, ನಾನೀಗ ನೀರು ಹಾಕ್ಕೊಂಡಿನಿ. ಸ್ವಲ್ಪ ಇದು ಕುದಿ ಬರೋವರೆಗೂ ಹಂಗೆ ಬಿಡೋಣ ಅಂತ. ನೀರು ನೋಡ್ಕೊಂಡು ಹಾಕ್ಕೊಳ್ರಿ. ಕುದ್ದಾದ್ಮೇಲೆ ಇದು ನೀರೆಲ್ಲ ಹೋಗಿ ಗಟ್ಟಿ ಆಗುತ್ತೆ. ಹೀಗಾಗಿ ನೋಡಿಕೊಂಡು ನೀರು ಹಾಕ್ಕೊಳ್ರಿ. ಒಗ್ಗರಣೆ ಒಳಗನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಅದು ವಿಡಿಯೋ ನಾನೊಂದು ಸ್ಕಿಪ್ ಆಗೈತೆ ಅದಕ್ಕೆ. ಈಗ ನೋಡಿರಿ,
ಈಗ ಬೇಯಿಸಿದ ಆಲೂಗಡ್ಡೆನ ನಾನು ಇದ್ರೊಳಗೆ ಹಾಕ್ಕೊಂಡಿನ ಒಗ್ಗರಣೆ ಒಳಗೆ ಹಾಕ್ಕೊಂಡು ಚಲೋತ್ನಾಗಿ ಇದನ್ನು ನಾನು ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಇದನ್ನ ಬೇಯಿಸ್ಕೋಬೇಕಷ್ಟೆ. ಆಗಲೇ ನೋಡಿರಿ ಬೆಂದಿದ್ದ ಆಲೂಗಡ್ಡೆ ಇದು. ನಿಮ್ಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಅಷ್ಟು ದೊಡ್ಡ ಸೈಜು ನೀವು ಕಟ್ ಮಾಡ್ಕೋಬೋದು ಆಲೂಗಡ್ಡೆನ. ಇನ್ನೂ ಸಣ್ಣದಾಗಿ ಬೇಕಂದ್ರೂ ಕೂಡ ನೀವು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ತುಂಬ ಚೆನ್ನಾಗಿರ್ತೈತಿ. ಪಾಲಕ್ಕು ಆಲೂ ಸಬ್ಜಿ ಅಂತಲೇ ಹೇಳ್ಬೋದು. ತಂದೂರಿ ರೊಟ್ಟಿ, ಚಪಾತಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿದ್ರೆ ಗೊತ್ತಾಗ್ತೈತಿ ಎಷ್ಟು ಮಸ್ತಾಗೈತಿ ಅಂಥೇಳಿ. ಗ್ಯಾಸ್ ಆಫ್ ಮಾಡೀನಿ. ಇಷ್ಟ ಆದ್ರೆ ಸಾಕು. ರುಚಿಯಾದ ಪಲ್ಯನ ಒಂದು ಸಾರಿ ಮಾಡಿಕೊಂಡು ಏನು ಅನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ. ನಮಸ್ಕಾರ ರೀ.